ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ವಿಡಿಯೋ ಒಂದು ಶಾರ್ಟ್ಕಟ್ ಕೀಸ್ ಆಫ್ MS ಎಕ್ಸೆಲ್ಗೆ ಸಂಬಂಧಪಟ್ಟಂಥ ಶಾರ್ಟ್ಕಟ್ ಕೀಸ್ಗಳನ್ನ ನೋಡ್ತಾ ಹೋಗೋಣ. ಸೊ ಫಸ್ಟ್ ಬಂದು ಓಪನ್ ಅ ಫೈಲ್ ಅಂತ ಹೇಳಿದ್ರೆ Ctrl+O ನೋಡಿದ್ರೆ ಶಾರ್ಟ್ಕಟ್ ಆಗಿ ಅದು ಫೈಲ್ ಓಪನ್ ಆಗ್ತಕ್ಕಂಥದ್ದು Ctrl+O. ಆ್ಯಂಡ್ ನ್ಯೂ ಫೈಲ್ಗೆ ಬಂದಾಗ Ctrl+N ಹೊಡೆದ್ರೆ ನ್ಯೂ ಫೈಲ್, ಬೇರೆ ಒಂದು ಫೈಲು, ಇಟ್ ಮೀನ್ಸ್ ಹೊಸ ಫೈಲ್ ಓಪನ್ ಆಗ್ತಕ್ಕಂಥದ್ದು. ಬೇರೆ ಒಂದು ಫೈಲ್ ಅಲ್ಲ, ಹೊಸ ಫೈಲ್ ಯಾವುದೇ ಒಂದು ಟೆಕ್ಸ್ಟ್ ಆಗಿರ್ಬೋದು, ಯಾವುದೋ ಒಂದು ಫೈಲ್ ಇರ್ತಕ್ಕಂಥ ಹೊಸದಾಗಿ ಅಲ್ಲಿ ಯಾವುದೋ ಒಂದು ಟೆಕ್ಸ್ಟ್ ಇಲ್ಲ, ನ್ಯೂ ಆಗಿ ಒಂದು ಹೊಸದಾಗಿ ಒಂದು ಫೈಲ್ ನಮಗೆ ಓಪನ್ ಆಗ್ತಕ್ಕಂಥದ್ದು. ಆ್ಯಂಡ್ ಸೇವ್ ಅಂತ ಕೊಟ್ಟಾಗ ನಾವು ಏನು ಫೈಲ್ನ ಅಥವಾ PDF ಯಾವುದೋ ಒಂದು ಫೋಟೋಸ್ನ ಆಗಿರ್ಬೋದು, ಒಂದು ಪಿಕ್ಚರ್ ಆಗಿರ್ಬೋದು, ಅದೇ ರೀತಿ MS Excel ಯಾವುದೋ ಒಂದು ಡಾಕ್ಯುಮೆಂಟ್ನ ನಾವು ಸೇವ್ ಮಾಡಬೇಕಂತ ಹೇಳಿದರೆ Ctrl+S ಅಂತ ಹೊಡೆದ್ರೆ ನಾವು ಅದು ಸೇವ್ ಕೊಡುತ್ತೆ. ಸೊ ಅಲ್ಲಿ ನಾವು ನಮ್ಗೆ ಬೇಕಾದಂಥ ಒಂದು ನೇಮ್ನ ಕೊಟ್ಕೊಂಡು ನಾವು ಅದನ್ನು ಸೇವ್ ಮಾಡಬಹುದು. ಆ್ಯಂಡ್ ಸೇವ್ ಹ್ಯಾಸ್ ಅಂತ ಹೇಳಿದಾಗ F12 ಅಂತಕ್ಕಂಥ ಏನು ಫಂಕ್ಷನ್ ಕೀ ಇದೆಯೋ, ಒಟ್ಟು 12 ಫಂಕ್ಷನ್ ಕೀಗಳು ಬರ್ತಕ್ಕಂಥದ್ದು. ಅದರಲ್ಲಿ F12 ಲಾಸ್ಟ್ನೇದು. ಸೊ F12 ನಾವು ಪ್ರೆಸ್ ಮಾಡಿದರೆ ಸೇವ್ ಆ್ಯಸ್ಗೆ ನಾವು ಹೋಗ್ತಕ್ಕಂಥದ್ದು. ಆ್ಯಂಡ್ Ctrl+P ಅಂತ ಕೊಟ್ಟಾಗ ನಾವು ಪ್ರಿಂಟ್ನ ತೊಗೊಳ್ತಕ್ಕಂಥದ್ದು. ಸೊ ಏನು MS Excel ವರ್ಕ್ ಮಾಡಿರ್ತೀವೋ, ಸೊ ಏನು ಸ್ಪ್ರೆಡ್ಶೀಟ್ ಇರುತ್ತೋ, ಸೊ ಅದು ನಮಗೆ ಬೇಕು ಅಂತ ಹೇಳಿದರೆ ನಾವು ಪ್ರಿಂಟ್ ತೊಗೋಬೇಕಂತ ಹೇಳಿದರೆ ಸೊ ಸೇವ್ ಮಾಡಿದ್ರೆ ಸೇವು ಇದರಲ್ಲಿ ಆಗ್ತಕ್ಕಂಥದ್ದು ಸಿಸ್ಟಮ್ ಅಥವಾ PC-ನಲ್ಲಿ, ಲ್ಯಾಪ್ಟಾಪಲ್ಲಿ ಸೇವ್ ಆಗುತ್ತೆ. ಆ್ಯಂಡ್ ಅದರ ಒಂದು ಪ್ರಿಂಟ್ ನಮ್ಗೆ ಬೇಕಂತ ಹೇಳಿದರೆ Ctrl+P ಶಾರ್ಟ್ಕಟ್ಟಾಗಿ ನಾವು ಹೊಡಿತಾ ಹೋದರೆ ಸೊ ಅದರ ಒಂದು ಪ್ರಿಂಟು ನಮಗೆ ಸಿಗಬಹುದು. ಆ್ಯಂಡ್ ನೆಕ್ಸ್ಟ್ ಗೋ ಟು ಅಂತ ಹೇಳಿದಾಗ F5. ಸೊ ನಾನು ಹೇಳಿದಾಗೆ ಏನು ಫಂಕ್ಷನ್ ಕೀಸು 12 ಇದೆಯೋ ಅದರಲ್ಲಿ F5 ಕೂಡ ಒಂದಾಗಿರುತ್ತೆ. ಸೊ F1ರಿಂದ F12 ತನಕ ಫಂಕ್ಷನ್ಸ್ ಕೀಗಳು ಇರ್ತಕ್ಕಂಥದ್ದು. ಸೊ ಅದರಲ್ಲಿ F5 ಬಂದು ಗೋ ಟು. ಆ್ಯಂಡ್ ನೆಕ್ಸ್ಟ್ ಫೈಂಡ್ ಅಂತ ಹೊಡಿಬೇಕಂದ್ರೆ Ctrl+F ಹೊಡೆದ್ರೆ ನಮಗೆ ಫೈಂಡ್ ಅಂತಕ್ಕಂಥದ್ದು ಬರುತ್ತೆ. ಸರ್ಚ್ ಮಾಡಬೇಕಂತ ಹೇಳಿದಾಗ Ctrl+F ತೊಗೊಳ್ಬೇಕಾಗುತ್ತೆ. ಆ್ಯಂಡ್ ರೀಪ್ಲೇಸ್ ಅಂತ ಹೇಳಬೇಕಂದ್ರೆ Ctrl+H ಹೊಡೆದ್ರೆ ಅಲ್ಲಿ ನಾವು ರೀಪ್ಲೇಸ್ನ ಮಾಡ್ತಕ್ಕಂಥದ್ದಾಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಬಂದು ಫಾರ್ಮೇಟಿಂಗ್, ಏನು MS Excel ಫಾರ್ಮೇಟ್ಗೆ ಸಂಬಂಧಪಟ್ಟಂತೆ ಯಾವುದೆಲ್ಲ ಶಾರ್ಟ್ಕಟ್ ಕೀಸ್ ಇದೆ ಅಂತ ಹೇಳಿದಾಗ ಕಟ್ ಬಂದು Ctrl+X. ಆಲ್ಮೋಸ್ಟ್ ಇದು ಶಾರ್ಟ್ಕಟ್ ಕೀ ಬಂದು MS Excel, MS PowerPoint, MS Word ಆಲ್ಮೋಸ್ಟ್ ಎಲ್ಲದರಲ್ಲೂ ಸಹ ಈ ಒಂದು ಕಟ್, ಕಾಪಿ, ಪೇಸ್ಟ್ ಆ್ಯಂಡ್ ರೀಡ್ ಅಂತಕ್ಕಂಥದ್ದು ಸೇಮ್ ಬರ್ತಕ್ಕಂಥದ್ದೇ ಆಗಿರುತ್ತೆ. Ctrl+X ಹೊಡೆದ್ರೆ ನಾವು ಕಟ್ ಮಾಡ್ತಕ್ಕಂಥ ಒಂದು ಫೈಲ್ ಏನಿರುತ್ತೋ ಅದು ಯಾವುದೋ ಒಂದು ನಮಗೆ ವರ್ಡ್ ಬೇಕಂತ ಹೇಳಿದ್ರೆ ಅಥವಾ ಒಂದು ಫಾರ್ಮೇಟ್ ಬೇಕಂತ ಹೇಳಿದ್ರೆ ಸೊ ಅಲ್ಲಿ ನಾವು ಕಟ್ ಮಾಡ್ತಕ್ಕಂಥದ್ದು Ctrl+X ತೊಗೊಂಡಾಗ ಶಾರ್ಟ್ಕಟ್ ಕೀನ ಹೊಡೆದಾಗುತ್ತೆ. ಆ್ಯಂಡ್ ಕಾಪಿ ಮಾಡಬೇಕಂತ ಹೇಳಿದಾಗ Ctrl+C ತೊಗೊಂಡು ನಾವು ಕಾಪಿ ಆಗ್ತದೆ. ಸೊ ಫಾರ್ ಎಕ್ಸಾಂಪಲ್ ಅಂತ ಹೇಳಿದ್ರೆ ಇಲ್ಲಿ ಏನಿದೆಯೋ ಇದನ್ನು ನಾವು ಸೆಲೆಕ್ಟ್ ಮಾಡಿಬಿಟ್ಟು Ctrl+C ಅಂತ ತೊಗೊಂಡ್ರೆ ಅದನ್ನು ಕಾಪಿ ಆಗಿರುತ್ತೆ. ನೀವು ಬೇರೆ ಕಡೆ ಅದನ್ನು ಸಹ Ctrl+V ಅಂತ ಹೊಡೆದ್ರೆ ಅಲ್ಲೇನು ಕಾಪಿ ಮಾಡ್ಕೊಳ್ತು ಅದು ಬೇರೆ ಕಡೆ ನಾವು ಪೇಸ್ಟ್ ಸಹ ಮಾಡ್ಕೊಳ್ಬೋದು. ಸೊ ಪೇಸ್ಟ್ ಮಾಡಬೇಕಂತ ಹೇಳಿದ್ರೆ Ctrl+V. ಸೊ ಅರ್ಥ ಆಯ್ತು ಅಂತ ಅಂದ್ಕೊಳ್ತೀನಿ. ಸೊ ಕಟ್, ಕಾಪಿ, ಪೇಸ್ಟು ತುಂಬ ಇಂಪಾರ್ಟೆಂಟು, ಎಲ್ಲ ಕಡೆನೂ ಸಹ ಇದನ್ನು ಅಪ್ಲೈ ಆಗ್ತಕ್ಕಂಥದ್ದು ಕಂಪ್ಯೂಟರಲ್ಲಿ. ಆ್ಯಂಡ್ ಅಂತಕ್ಕಂಥದ್ದು Ctrl+Z ಬರುತ್ತೆ. ಸೊ ಅಂತ ಹೇಳಿದ್ರೆ ಏನಂತ ಹೇಳಿದ್ರೆ Ctrl+Z ಅಂದರೆ ಯಾವುದಕ್ಕೆ ಅಂತ ಹೇಳಿದರೆ ಸೊ ನಾವು ಯಾವುದೋ ಒಂದು ಫಾರ್ಮೆಟ್ನ ಮಾಡ್ತಾ ಇರ್ತೀವಿ. ಸೊ ಬ್ಯಾಕ್ ಹೋಗ್ಬೇಕಂತ ಹೇಳಿದ್ರೆ Ctrl+Z ಹೊಡೆದ್ರೆ ನಾವು ಏನು ಮಾಡಿರ್ತೀವೋ ಸೊ ಅದು ಬ್ಯಾಕ್ ಹೋಗ್ತಕ್ಕಂಥದ್ದು. ಸೊ ಫಾರ್ ಎಕ್ಸಾಂಪಲ್ ನಾವು ಟೈಪ್ ಮಾಡ್ತಾ ಹೋಗ್ತೀವಿ ABCD ಅಂತ ತೊಗೊಂಡ್ರೆ ಸೊ ಫಸ್ಟ್ ನಾವು Ctrl+Z ಅಂತ ಹೊಡೆದ್ರೆ ಲಾಸ್ಟಲ್ಲಿ ಏನು ಟೈಪ್ ಮಾಡ್ತೀವೋ ಅದು ಮಿಸ್ ಆಗ್ತಾ ಹೋಗುತ್ತೆ. ಸೊ ಇಟ್ ಮೀನ್ಸ್ ಕಳೀತಾ ಹೋಗುತ್ತೆ. ಸೊ ಆ್ಯಂಡ್ ನೆಕ್ಸ್ಟ್ ಇನ್ನೊಂದ್ಸರಿ Ctrl+Z ಅಂತ ಹೊಡೆದ್ರೆ ನಾವೇನು ಟೈಪ್ ಮಾಡ್ತಾ ಹೋಗಿರ್ತೋ, ಫಾರ್ ಎಕ್ಸಾಂಪಲ್ ಈಗ 1 2 3 4 ಅಂತ ಟೈಪ್ ಮಾಡಿರ್ತೀವಿ. ಸೊ ಫಸ್ಟ್ ನಾವು Ctrl+Z ಅಂತ ಹೊಡೆದ್ರೆ ಇದು ಅಳಿಸೋಗುತ್ತೆ. ಆ್ಯಂಡ್ ನೆಕ್ಸ್ಟ್ ಇನ್ನೊಂದ್ಸರಿ ಹೊಡೆದ್ರೆ 3 ಅಳಿಸೋಗುತ್ತೆ. ಆ್ಯಂಡ್ ಇನ್ನೊಂದ್ಸರಿ Ctrl+Z ಹೊಡೆದ್ರೆ 2 ಅಳಿಸೋಗುತ್ತೆ. ಈ ರೀತಿ ಸೊ ನಾವು ಬರೆದಿರ್ತಕ್ಕಂಥದ್ದು ತಪ್ಪೇನೋ ಮಾಡಿರ್ತಕ್ಕಂಥದ್ದು ನಾವು ಹೋಗಿಸ್ಬೇಕಂತ ಹೇಳಿದಾಗ ಅಲ್ಲಿ Ctrl+Z ಹೊಡೆದ್ರೆ ಅಲ್ಲಿ ರಿಮೂವ್ ಆಗ್ತಾ ಹೋಗುತ್ತೆ. ಆ್ಯಂಡ್ ನೆಕ್ಸ್ಟ್ ರೀಡ್ ಅಂತ ಕೊಟ್ಟಿದ್ರೆ Ctrl+Y ನಾವು ಹಾಕೊಂಡ್ರೆ ರೀಡ್ ಅಂತಕ್ಕಂಥದ್ದು ಶಾರ್ಟ್ಕಟ್ ಕೀ ಆಗುತ್ತೆ. ಆ್ಯಂಡ್ ಫಾರ್ಮೇಟಿಂಗ್ ಸೆಲ್ ಡೈಲಾಗ್ ಬಾಕ್ಸ್ ಬಂದು Ctrl+L ಆಗಿರುತ್ತೆ. ಆ್ಯಂಡ್ ಎಡಿಟ್ ಆ್ಯಕ್ಟಿವ್ ಸೆಲ್ ಅಂತ ಹೇಳಿದ್ರೆ ಆ್ಯಕ್ಟಿವ್ ಸೆಲ್ ಆಗಬೇಕಂತ ಹೇಳಿದ್ರೆ F2 ಫಂಕ್ಷನ್ಸ್ ಕೀಸ್ ಏನು ಒಟ್ಟು 12 ಇದೆಯೋ ಸೊ ಅದರಲ್ಲಿ F2 ನಾವು ಪ್ರೆಸ್ ಮಾಡಿದ್ರೆ ಎಡಿಟ್ ಆ್ಯಕ್ಟಿವ್ ಸೆಲ್ ಏನಿತ್ತು ಅದು ಆ್ಯಕ್ಟಿವ್ ಆಗ್ತಕ್ಕಂಥದ್ದು ಎಡಿಟ್ ಸೆಲ್ಲು. ಆ್ಯಂಡ್ ನೆಕ್ಸ್ಟ್ ಬಂದು ಫಾರ್ಮೆಟ್ ಹ್ಯಾಸ್ ಕರೆನ್ಸಿ ವಿತ್ 2 ಡೆಸಿಮಲ್ಸ್ Shift+ Ctrl+ ಏನು ಈ ಒಂದು ಡಾಲರ್ ಸಿಂಬಲ್ ಇದೆಯೋ ಇದು ಬಂದು ಡೆಸಿಮಲ್ ಪ್ಲೇಸ್ಗೆ ಆಗ್ತಕ್ಕಂಥದ್ದು. ಏನಂತ ಹೇಳಿದ್ರೆ ಫಾರ್ಮೆಟ್ ಹ್ಯಾಸ್ ಕರೆನ್ಸಿ ವಿತ್ 2 ಡೆಸಿಮ್ ಪ್ಲೇಸ್ ಅಂತಕ್ಕಂಥದ್ದು Shift+ Ctrl+ ಡಾಲರ್ ಸಿಂಬಲ್ಲಿ ನಾವು ಶಾರ್ಟ್ಕಟ್ ಕೀನಾಗಿ ತೊಗೊಳ್ಬೇಕಾಗುತ್ತೆ. ಆ್ಯಂಡ್ ನೆಕ್ಸ್ಟ್ ಕರ್ಸರ್ ಮೂಮೆಂಟ್. ಸೊ ಇದು ಕರ್ಸರ್ಗೆ ಸಂಬಂಧಪಟ್ಟಂತೆ ಒಂದು ಸೆಲ್ ಅಪ್. ಸೊ ಒಂದು ಸೆಲ್ ಅಪ್ ಹೋಗ್ಬೇಕಂತೇಳಿ ನಿಮಗೆ MS Excel ನೋಡಿದರೆ ನಿಮ್ಗೆ ಅರ್ಥ ಆಗುತ್ತೆ. ಸೊ ಏನು ಈ ರೀತಿ MS Excel ಬರ್ತಕ್ಕಂಥದ್ದು ಮೇಯ್ನಾಗಿ ಇಲ್ಲಿ ರೋ ಮತ್ತು ಕಾಲಮ್ಸ್ಗಳು ಬರ್ತಕ್ಕಂಥದ್ದು. ಸೊ ಈ ರೋ ಮತ್ತು ಕಾಲಮ್ಸ್ಗಳನ್ನ ನೋಡ್ತಾ ಹೋದರೆ ಒಂದೊಂದು ಸೆಲ್ ಅಂತ ಹೇಳ್ತೀವಿ. ಈ ಒಂದು ಏನಿದೆ ಇದನ್ನ ಸೆಲ್ ಅಂತ ಹೇಳ್ತಾ ಹೋಗ್ತೀವಿ. ಸೊ ಈ ಒಂದು ಸೆಲ್ಗಳಲ್ಲಿ ನಾವು
ಒಂದು ಸೆಲ್ ಅಪ್. ಸೊ ಈ ಒಂದು ಕರ್ಸನ್ ಇಲ್ಲಿರುತ್ತೆ. ಸೊ ಈ ಕರ್ಸನ್ ಇಲ್ಲಿ ಒಂದು ಸೆಲ್ ಮೇಲೆ ಹೋಗ್ಬೇಕಂತಂದರೆ ಅಪ್ ಆ್ಯರೋನ ಹೊಡಿಬೇಕಾಗುತ್ತೆ. ಆ್ಯಂಡ್ ಒಂದು ಸೆಲ್ ಡೌನ್ ಬರಬೇಕಂದ್ರೆ ಡೌನ್ ಆ್ಯರೋನ ಹೊಡಿಬೇಕಾಗುತ್ತೆ. ಸೊ ಈ ಥರ ಏನು ಡೌನ್ ಆ್ಯರೋ ಇರುತ್ತೋ ಅದನ್ನು ನಾವು ಪ್ರೆಸ್ ಮಾಡಬೇಕಾಗುತ್ತೆ. ಒಂದು ಸೆಲ್ಲು ಈ ಕಡೆ ಹೋಗ್ಬೇಕಂತ ಹೇಳಿದ್ರೆ ರೈಟ್ ಟ್ಯಾಬು, ಆ್ಯಂಡ್ ಒಂದು ಸೆಲ್ ಲೆಫ್ಟ್ ಬರಬೇಕಂದ್ರೆ ಶಿಫ್ಟ್ ಪ್ಲಸ್ ಟ್ಯಾಬ್ನ ಹೊಡಿತಕ್ಕಂಥದ್ದು. ಸೊ ಇದರ ಒಂದು ಕರ್ಸರ್ ಮೂಮೆಂಟಲ್ಲಿ. ಸೊ ನಿಮ್ಗೆ ಗೊತ್ತಿರ್ಬೋದು ಆ್ಯರೋ ಕೀಸು ಈ ಥರ ಇರುತ್ತೆ ಮತ್ತು ಈ ಥರ ಇರುತ್ತೆ. ಸೊ ಈ ಥರ ಎಲ್ಲ ಇರುತ್ತಲ್ವ ಆ್ಯರೋ ಕೀಸ್ಗಳು. ಸೊ ಅದನ್ನು ಯೂಸ್ ಮಾಡ್ತಕ್ಕಂಥದ್ದು ಇದೊಂದು ಕರ್ಸರ್ ಮೂಮೆಂಟ್ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಎಂಡ್ ಆಫ್ ರೋ. ಸೊ ಲಾಸ್ಟ್ ಒಂದು ಇದಕ್ಕೆ ಹೋಗ್ಬೇಕಂತಂದರೆ ಹೋಮ್ನ ನಾವು ಸೆಲೆಕ್ಟ್ ಮಾಡಿದ್ರೆ ಒಂದೇ ಸರಿ ಹೋಮ್ ಅಂತ ಹೊಡೆದ್ರೆ ನಾವು ಎಂಡ್ ಆಫ್ ದ ರೋ ಲಾಸ್ಟ್ ರೋಗೆ ಹೋಗ್ತಕ್ಕಂಥದ್ದು. ಎಂಡ್ ಆಫ್ ಕಾಲಮ್ಗೆ ಹೋಗ್ಬೇಕಂತಂದರೆ ಕಂಟ್ರೋಲ್ ಪ್ಲಸ್ ಲೆಫ್ಟ್ ಆ್ಯರೋನ ಹೊಡಿಬೇಕಾಗುತ್ತೆ. ಆ್ಯಂಡ್ ಮೂವ್ ಟು ನೆಕ್ಸ್ಟ್ ವರ್ಕ್ಶೀಟ್ ಅಂದರೆ ಮೂವ್ ಟು ನೆಕ್ಸ್ಟ್ ವರ್ಕ್ಶೀಟ್. ಸೊ ವರ್ಕ್ಶೀಟನ್ನು ನಾವು ನೋಡ್ತಾ ಹೋದಾಗೆ MS Excel ಮೇಯ್ನಾಗಿ 3 ವರ್ಕ್ಶೀಟ್ ಕಂಡು ಬರ್ತೀವಿ. ಸೊ ಅದರಲ್ಲಿ ಒಂದರಿಂದ ಇನ್ನೊಂದು ನೆಕ್ಸ್ಟ್ ವರ್ಕ್ಶೀಟ್ಗೆ ನಾವು ಹೋಗಬೇಕು, ಡೈರೆಕ್ಟಾಗಿ ಹೋಗ್ಬೇಕಂತೇಳಿ. ಫಾರ್ ಎಕ್ಸಾಂಪಲ್ ಇಲ್ಲೊಂದು ಇರುತ್ತೆ, ಇಲ್ಲೊಂದು ಇರುತ್ತೆ. ನಾವೆಲ್ಲೋ ಈ ಒಂದು ವರ್ಕ್ಶೀಟಲ್ಲಿ ಎಲ್ಲೋ ಇರ್ತೀವಿ. ಸೊ ಡೈರೆಕ್ಟಾಗಿ ನೆಕ್ಸ್ಟ್ ವರ್ಕ್ಶೀಟ್ಗೆ ನಾವು ಹೋಗ್ಬೇಕಂತ ಹೇಳಿದ್ರೆ ಕಂಟ್ರೋಲ್ ಪ್ಲಸ್ ಸ್ಪೇಸ್ ಡೌನ್ ನಾವು ನೋಡಿದ್ರೆ ಸೊ ನೆಕ್ಸ್ಟ್ ವರ್ಕ್ಶೀಟ್ಗೆ ನಾವು ಜಂಪ್ ಆಗಬಹುದು. ಆ್ಯಂಡ್ ಟಾಪ್ ಆಫ್ ವರ್ಕ್ಶೀಟ್ ಅಂತ ಹೇಳಿದ್ರೆ ಸೊ ನಾನು ಹೇಳಿದಾಗ ಇಲ್ಲಿ ಇರ್ತೀವಲ್ವಾ. ಸೊ ಈಗ ಎರಡನೇ ಇದರಲ್ಲಿ ಇರ್ತೀವಿ, ಟಾಪ್ ಆಫ್ ಅಥವಾ ಇದ್ರಲ್ಲಿ ಯಾವುದ್ರಲ್ಲೂ ಇರ್ತೀವಿ. ಸೊ ನಮಗೆ ಟಾಪ್ ಆಫ್ ದ ವರ್ಕ್ಶೀಟ್ ಇದು ಫಸ್ಟ್ ಒಂದು ಏನು ಟಾಪ್ ಇರುತ್ತೋ ಸೊ ಅದು ಬೇಕಂತ ಹೇಳಿದ್ರೆ ಕಂಟ್ರೋಲ್ ಪ್ಲಸ್ ಓಮ್ನ ಹೊಡಿಬೇಕು. ಆ್ಯಂಡ್ ಅದೇ ರೀತಿ ಎಂಡು ಒಂದು ವರ್ಕ್ಶೀಟ್ ಬೇಕಂತಂದರೆ ಕಂಟ್ರೋಲ್ ಪ್ಲಸ್ ಎಂಡನ್ನು ಹೊಡೆದು ನಾವು ಲಾಸ್ಟ್ ಒಂದು ಶೀಟ್ಗೆ ನಾವು ವರ್ಕ್ಶೀಟ್ಗೆ ಡೈರೆಕ್ಟಾಗಿ ಮೂವ್ ಆಗ್ತಕ್ಕಂಥದ್ದಾಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಫಾರ್ಮುಲಾಗಳಿಗೆ ಸಂಬಂಧಪಟ್ಟಂತೆ ಮೇಯ್ನಾಗಿ MS Excel ಬರ್ತಕ್ಕಂಥದ್ದು ಫಾರ್ಮುಲಾ. ಸೊ ಇಟ್ ಮೀನ್ಸ್ ಕ್ಯಾಲ್ಕುಲೇಷನ್ಗೆ ಯೂಸ್ ಮಾಡ್ತಕ್ಕಂಥದ್ದು ಈ ಒಂದು MS Excel ಅಂತಕ್ಕಂಥದ್ದು. ಸೊ ಇಲ್ಲಿ ಫಾರ್ಮುಲಾಗೆ ಇರ್ತಕ್ಕಂಥ ಶಾರ್ಟ್ಕಟ್ ಕೀಸ್ ಅಂತ ಹೇಳಿದರೆ ಕರೆಂಟ್ ಡಾಟಾ. ಸೊ ಕರೆಂಟ್ ಡೇಟ್. ಸೊ ಡೇಟ್ ಇವತ್ತೇನು ಕರೆಂಟ್ ಡೇಟ್ ಇರುತ್ತೋ ಅದನ್ನು ನಾವು ನೋಡಬೇಕಂತ ಹೇಳಿದ್ರೆ ಸೊ ಅಲ್ಲಿ ಕಂಟ್ರೋಲ್ ಪ್ಲಸ್ ಸೆಮಿಕೋಲನ್, ಈ ಒಂದು ಸೆಮಿಕೋಲನ್ ನಾವು ಯೂಸ್ ಮಾಡಿದ್ರೆ ಕರೆಂಟ್ ಡೇಟ್ ಇವತ್ತಿನ ಡೇಟ್ ಏನಿರುತ್ತೋ ಅದನ್ನು ನಮಗೆ ಆಗ್ತಕ್ಕಂಥದ್ದು. ಆ್ಯಂಡ್ ಕರೆಂಟ್ ಟೈಮ್ ಬೇಕಂತ ಹೇಳಿದ್ರೆ ಕಂಟ್ರೋಲ್ ಪ್ಲಸ್ ಕೋಲನ್ ಅಂತ ಹೇಳ್ತೀವಿ ಅಥವಾ ಪಂಕ್ಚುಯೇಷನ್ ಮಾರ್ಕ್ ಅಂತ ಹೇಳ್ತೀವಿ ಇದನ್ನು. ಸೊ ಕಂಟ್ರೋಲ್ ಪ್ಲಸ್ ಪಂಕ್ಚುಯೇಷನ್ ಮಾರ್ಕ್ ಬಂದದ್ದು ಕರೆಂಟು ಟೈಮ್ ತೋರಿಸ್ತಕ್ಕಂಥದ್ದು. ಕಂಟ್ರೋಲ್ ಪ್ಲಸ್ ಸೆಮಿಕೋಲನ್ ಬಂದದ್ದು ಕರೆಂಟು ಡೇಟ್ನ ತೋರಿಸ್ತಕ್ಕಂಥದ್ದು, ವೆರಿ ಇಂಪಾರ್ಟೆಂಟು. ಆ್ಯಂಡ್ ಅಪ್ಲೈ ಆಟೋ ಸಮ್ಗೆ ಬಂದು ಆಲ್ಟ್ ಪ್ಲಸ್ ಈಕ್ವಲ್ಸ್ನ ನಾವು ಯೂಸ್ ಮಾಡ್ತೀವಿ. ಆ್ಯಂಡ್ ಸ್ಪೆಲ್ಲಿಂಗ್ ಚೆಕ್ಗೆ ನಾವು ಯೂಸ್ ಮಾಡ್ತಕ್ಕಂಥದ್ದು F7. ಸೊ ಏನು ಅಕ್ಷರ ದೋಷ ಅಂತ ಹೇಳ್ತೀವಿ ಸ್ಪೆಲ್ಲಿಂಗ್ ಚೆಕ್ ಮಾಡೋದಕ್ಕೋಸ್ಕರ F7 ಫಂಕ್ಷನ್ ಕೀನ ಯೂಸ್ ಮಾಡ್ತಕ್ಕಂಥದ್ದು. ಆ್ಯಂಡ್ ಮ್ಯಾಕ್ರೋಸ್ ಬಂದು ಆಲ್ಟ್ ಪ್ಲಸ್ F8 ಅಂತಕ್ಕಂಥದ್ದನ್ನ ನಾವು ಯೂಸ್ ಮಾಡ್ತಕ್ಕಂಥದ್ದು. ಆ್ಯಂಡ್ ಸೆಲೆಕ್ಟಿಂಗ್ ಸೆಲ್ಸ್ಗೆ ಸಂಬಂಧಪಟ್ಟಂತೆ ಕೊಟ್ಟಿದ್ದಾರೆ ಇಲ್ಲಿ ಆಲ್ ಸೆಲ್ ಲೆಫ್ಟ್ ಆಫ್ ಕರೆಂಟ್ ಸೆಲ್. ಸೊ ಏನು ಕರೆಂಟ್ ಸೆಲ್ಲಲ್ಲಿದ್ದು ಆಲ್ ಸೆಲ್ಲು ಲೆಫ್ಟ್ಗೆ ಹೋಗ್ಬೇಕಂತಂದರೆ ಶಿಫ್ಟ್ ಪ್ಲಸ್ ಲೆಫ್ಟ್ ಆ್ಯರೋನ ಹೊಡಿಬೇಕಾಗುತ್ತೆ. ಆ್ಯಂಡ್ ಆಲ್ ಸೆಲ್ ರೈಟ್ ಕರೆಂಟ್ ಸೆಲ್ಗೆ ಹೋಗ್ಬೇಕಂತ ಹೇಳಿದ್ರೆ ಶಿಫ್ಟ್ ಪ್ಲಸ್ ರೈಟ್ ಪ್ಲಸ್ ಆ್ಯರೋನ ಹೊಡಿತಕ್ಕಂಥದ್ದು. ಆ್ಯಂಡ್ ಎಂಟೈರ್ ರೋಗೆ ಹೋಗ್ಬೇಕಂತ ಹೇಳಿದಾಗ ಶಿಫ್ಟ್ ಪ್ಲಸ್ ಸ್ಪೇಸ್ ಬರ್ನ ತೊಗೊಳ್ಬೇಕಾಗುತ್ತೆ. ಆ್ಯಂಡ್ ಎಂಟೈರ್ ಕಾಲಮ್ಗೆ ಹೋಗ್ಬೇಕಂತ ಹೇಳಿದ್ರೆ ಕಂಟ್ರೋಲ್ ಪ್ಲಸ್ ಸ್ಪೇಸ್ ಬರ್ನ ತೊಗೊಳ್ಬೇಕಾಗುತ್ತೆ. ಎಂಟೈರ್ ವರ್ಕ್ಶೀಟ್ನ ತೊಗೋಬೇಕಂದ್ರೆ ಕಂಟ್ರೋಲ್ ಪ್ಲಸ್ A. ಸೊ ಹಾಲ್ ಅಂತ ಹೇಳಿದ್ವಲ್ವ. ಸೊ ಏನಂತ ಹೇಳಿದ್ರೆ ಹಾಲು ಎಲ್ಲಾನು ಸಹ ಎಂಟೈರ್ ವರ್ಕ್ಶೀಟ್ನ ತೊಗೊಳುತ್ತೆ. ಬಟ್ ಇಲ್ಲಿ ಮೇಯ್ನಾಗಿ ನೀವು ತಿಳ್ಕೊಳ್ಬೇಕಾಗಿರೋದು ಏನಂತ ಹೇಳಿದ್ರೆ ಕಂಟ್ರೋಲ್ ಪ್ಲಸ್ ಏನ ನಾವು ಎಲ್ಲ ಕಡೆ ತೊಗೊಳ್ತೀವಿ. ಇಲ್ಲಿ ಅಂತ ಹೇಳಿದ್ರೆ ಸೆಲೆಕ್ಟ್ ಮಾಡೋದಕ್ಕೆ ಹಾಲ್ ಪಿಕ್ಚರ್ ಆಗಿರ್ಬೋದು ಅಥವಾ ವರ್ಕ್ಶೀಟ್ ಆಗಿರ್ಬೋದು ಅಥವಾ ಈ ಒಂದು MS ವರ್ಡ್ ಆಗಿರ್ಬೋದು, MS ಪವರ್ ಪಾಯಿಂಟ್ ಆಗಿರ್ಬೋದು, ಆ್ಯಂಡ್ ಇನ್ನೂ ಅದರ ಫೈಲ್ ಡಾಕ್ಯುಮೆಂಟ್ ಎಲ್ಲೆಲ್ಲಿ ನೋಡ್ತಾ ಹೋಗ್ತೀವಿ PDF ಆಗಿರ್ಬೋದು. ಸೊ ಅಲ್ಲಿ ನಾವು ಆಲ್ ಅಂತ ಸೆಲೆಕ್ಟ್ ಮಾಡಿದ್ರೆ ಕಂಟ್ರೋಲ್ ಪ್ಲಸ್ ಆಲ್ ಎಲ್ಲ ಸೆಲೆಕ್ಟ್ ಆಗುತ್ತೆ. ಅದೇ ರೀತಿ ಇಲ್ಲೂ ಸಹ ಎಂಟೈರ್ ವರ್ಕ್ಶೀಟು ಸೆಲೆಕ್ಟ್ ಆಗುತ್ತೆ. ಬಟ್ ಇಲ್ಲಿ ಮೇಯ್ನ್ ನಮ್ಗೆ ತಿಳ್ಕೊಳ್ಬೇಕಾದ್ರೆ ಏನಂದರೆ ನೋಡಿ ಎಂಟೈರ್ ರೋ ಇರುತ್ತೋ ಆ್ಯಂಡ್ ಏನು ಕಾಲಮ್ ಇರುತ್ತೋ ಸೊ ಇಲ್ಲಿ ಎಂಟೈರ್ ಕಾಲಮ್ ತೊಗೋಬೇಕಂದ್ರೆ ಕಂಟ್ರೋಲ್ ಪ್ಲಸ್ ಸ್ಪೇಸ್ ಬಾರ್ ತೊಗೋಬೇಕು. ಎಂಟೈರ್ ರೋ ಆಗಬೇಕಂತ ಹೇಳಿದ್ರೆ ಶಿಫ್ಟ್ ಪ್ಲಸ್ ಸ್ಪೇಸ್ ಬಾರ್, ವೆರಿ ಇಂಪಾರ್ಟೆಂಟು. ಆ್ಯಂಡ್ ಇಲ್ಲಿ ಇನ್ನು 2 ಪಾಯಿಂಟ್ ಕೊಟ್ಟಿದ್ದಾರೆ. ಆಲ್ ಸೆಲ್ ಲೆಫ್ಟ್ ಆಫ್ ಕರೆಂಟ್ ಸೆಲ್ ಬಂದು ಶಿಫ್ಟ್ ಪ್ಲಸ್ ಲೆಫ್ಟ್ ಆರೋ ಹೊಡಿಬೇಕು. ಆ್ಯಂಡ್ ಆಲ್ ಸೆಲ್ ರೈಟ್ ಕರೆಂಟ್ ಸೆಲ್ ಬಂದು ಶಿಫ್ಟ್ ಪ್ಲಸ್ ರೈಟ್ ಆರೋನ ಹೊಡಿಬೇಕಾಗಿರ್ತಕ್ಕಂಥ ವೆರಿ ಇಂಪಾರ್ಟೆಂಟು. ಸೊ ಇದಂತೂ ಎಲ್ಲದರಲ್ಲೂ ಮೋಸ್ಟ್ ಇಂಪಾರ್ಟೆಂಟ್, ಎಲ್ಲ ಕಡೆ ಬಂದೇ ಬರುತ್ತೆ. ಸೊ ಇದ್ರ ಜೊತೆಗೆ ಎಂಟೈರ್ ಕಾಲಮ್ನ ಸ್ವಲ್ಪ ಕನ್ಫ್ಯೂಸ್ ನೋಡ್ಕೊಳ್ತಾ ಹೋಗಿ. ಆ್ಯಂಡ್ ನೆಕ್ಸ್ಟು ಟೆಕ್ಸ್ಟ್ ಸ್ಟೈಲ್ನ ನೋಡ್ತಾ ಹೋದಾಗ ಟೆಕ್ಸ್ಟ್ ಸ್ಟೈಲ್ ಏನಿಲ್ಲ. ಸೊ ಬೋಲ್ಡ್ ಅಂತ ಹೇಳಿದರೆ ಫಾರ್ ಎಕ್ಸಾಂಪಲ್ ಇದೆಲ್ಲ ಬೋಲ್ಡಲ್ಲಿದೆ. ಸೊ ಅಂದರೆ ಇನ್ನೊಂದು ಸಣ್ಣ ಗೆರೆಯಲ್ಲಿ ಬರ್ತಕ್ಕಂಥದ್ದು ಇರುತ್ತಲ್ಲ. ಸೊ ಕಂಟ್ರೋಲ್ ಪ್ಲಸ್ B ತೊಗೊಂಡ್ರೆ ನಾವು ಬೋಲ್ಡ್ ಮೀನ್ಸ್ ತುಂಬ ದಪ್ಪದಾಗಿ ತಿಕ್ಕಾಗಿ ಕಾಣಿಸ್ತಕ್ಕಂಥದ್ದು ಆಗ್ತಕ್ಕಂಥದ್ದು. ಇನ್ನು ಇಟಾಲಿಕ್ ಅಂತ ಹೇಳಿದರೆ ಈ ಥರ ಸೈಡ್ ಬರುತ್ತೆ ಇಟಾಲಿಕ್ ಲ್ಯಾಂಗ್ವೇಜಲ್ಲಿ ನೋಡ್ತಾ ಹೋದರೆ. ಸೊ ಅದಕ್ಕೆ ಕಂಟ್ರೋಲ್ ಪ್ಲಸ್ ಐಯನ್ನು ಹೊಡಿತಕ್ಕಂಥದ್ದು ಶಾರ್ಟ್ಕಟ್ ಕೀಯಲ್ಲಿ. ಆ್ಯಂಡ್ ಅಂಡರ್ಲೈನ್ ಅಂತ ಹೇಳಿದ್ರೆ ಒಂದು ಟೆಕ್ಸ್ಟ್ಗೆ ನಾವು ಸೆಲೆಕ್ಟ್ ಮಾಡಿಬಿಟ್ಟು ಸೊ ಅಂಡರ್ಲೈನ್ ಅಂತ ಕಂಟ್ರೋಲ್ ಪ್ಲಸ್ ಯುನ ಶಾರ್ಟ್ಕಟ್ ಕೀಯಾಗಿ ಯೂಸ್ ಮಾಡಿದ್ರೆ ಅದರ ಕೆಳಗಡೆ ಅಂಡರ್ಲೈನ್ ಬರ್ತಕ್ಕಂಥದ್ದು. ಸೊ ಇದಕ್ಕೆ ಶಾರ್ಟ್ಕಟ್ನಾಗಿ ನಾವು ಕಂಟ್ರೋಲ್ ಪ್ಲಸ್ ಯುನ ಯೂಸ್ ಮಾಡ್ತೀವಿ. ಆ್ಯಂಡ್ ಇಟಾಲಿಕ್ಗೆ ಕಂಟ್ರೋಲ್ ಪ್ಲಸ್ ಐನ ಯೂಸ್ ಮಾಡ್ತಕ್ಕಂಥದ್ದು. ಒಂದು ಬೋಲ್ಡ್ಗೆ ಸಂಬಂಧಪಟ್ಟಂತೆ ಕಂಟ್ರೋಲ್ ಪ್ಲಸ್ ಬಿನ ಯೂಸ್ ಮಾಡ್ತಕ್ಕಂಥದ್ದು. ಇದು ಬಂದು ಟೆಕ್ಸ್ಟ್ ಸ್ಟೈಲ್ಗೆ ಸಂಬಂಧಪಟ್ಟಂಥ ಕೀವರ್ಡ್ಸ್ಗಳು. ಸೊ ಇದು MS Excelನಲ್ಲಿ. ಸೊ ಇಷ್ಟು ಬಂದು MS Excelಗೆ ಸಂಬಂಧಪಟ್ಟಂಥ ಕೆಲವೊಂದು ಶಾರ್ಟ್ಕಟ್ ಕೀಸ್ಗಳು. ಸೊ ಇಷ್ಟನ್ನು ನೋಡ್ತಾ ಹೋದರೆ ಎಕ್ಸಾಮ್ಸ್ಗೆ ಯಾವುದಾದ್ರೂ ಸಹ ಬರ್ಬೋದು. ಮೇಯ್ನಾಗಿ ಇಲ್ಲಿ ಬರ್ತಕ್ಕಂಥದ್ದು ಕರೆಂಟ್ ಡೇಟ್ನ ಕೇಳ್ತಾರೆ, ಕರೆಂಟ್ ಟೈಮ್ ಕೇಳ್ತಾರೆ, ಮತ್ತು ಅಪ್ಲೈ ಆಟೋ ಸಮ್ನ ಕೇಳ್ತಕ್ಕಂಥದ್ದು, ಸ್ಪೆಲ್ಲಿಂಗ್ ಮಿಸ್ಟೇಕ್ ಅದು ಚೆಕ್ ಮಾಡ್ತಕ್ಕಂಥದ್ದು ಸಹ ಕೇಳ್ತಾ ಹೋಗ್ತಾರೆ. ಸೊ ಆ್ಯಂಡ್ ನೆಕ್ಸ್ಟ್ ಎಂಡ್ ಆಫ್ ವರ್ಕ್ಶೀಟು, ಟಾಪ್ ಆಫ್ ವರ್ಕ್ಶೀಟು, ಎಂಡ್ ಆಫ್ ರೋ, ಎಂಡ್ ಆಫ್ ಕಾಲಮ್ ಆಗಿರ್ಬೋದು, ಮೂವ್ ಟು ನೆಕ್ಸ್ಟ್ ವರ್ಕ್ಶೀಟ್ ಆಗಿರ್ಬೋದು. ಸೊ ಇದೆಲ್ಲ ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕೀಗಳು.
ಸೊ ಇಷ್ಟು ಬಂದು MS ಎಕ್ಸೆಲ್ಗೆ ಸಂಬಂಧಪಟ್ಟಂಥ ಶಾರ್ಟ್ಕಟ್ ಕೀಸ್ಗಳಾಗಿರುತ್ತೆ.